ಹೇ ರಾಜ, ನಾನು ಬಹಳ ದಿವಸಗಳಿಂದ ಕಟ್ಟಾಟೋಪ ಸೋಸಿ 18 ಕೋಟಿ ಜನರನ್ನು ಕೂಡಿಸಿ ಸಪ್ಪಲಿಲ್ಲದೆ ಸಿಂಹಾಸನದ ಮೇಲೆ ಬಂದು ಕುಳಿತವರು ದೇವರೋ ದಾನರೋ ನರರೋ ತಿಳಿಯದು. ಯಾಕಂದರೆ ದೇವರಾದರೆ ಭಕ್ತಿ ಮಾಡುವನು, ದಾನರಾದರೆ ಭಯದಿಂದ ಓಡಿ ಹೋಗುವನು, ನರರಾದರೆ ಧೈರ್ಯದಿಂದ ಎದುರು ನಿಂತು ಮಾತನಾಡಿಸುವನು. ಹಾಗಾದರೆ ತಾವುದಾರು ತಮ್ಮ ನಾಮಾಂಕಿತವೇನು? ಚಂದವಾಗಿ ಹೇಳುವಂತವರಾಗಿರಿ ರಾಜ ಕೋಟಿ ತೇಜ. ಏನಪ್ಪಾ ಸಂಗೀತ ಶಿರೋಮಣಿ? ಹೇ ಸಾರಥೇಯ, ಇವರಿಗಾದರೂ ಒಂದು ವೇಳೆ ಮಾತನಾಡಿಸಿದರೆ ಮಾತನಾಡಲಿಲ್ಲ. ಇವರ್ಯಾರಿರುವರು ನೀವೇ ಸ್ವಲ್ಪ ವಿಚಾರಿಸುವಂತವರಾಗಿರಿ. ಇವರಾದರೂ ಮಹಾ ದೊಡ್ಡ ದೈತರಂತೆ ಕಾಂಬುವರು. ಇವರಿಗೆ ಇನ್ನೊಮ್ಮೆ ಚಂದಾಗಿ ಬಿರುದಾವಳಿ ಹಾಕಿ ಮಾತನಾಡಿಸುವಂತವನಾಗಲ ಸಾರಥಿ, ಕಂದ ಸಾರಥಿ. ಏನೂ ಚಿಂತೆ ಇಲ್ಲ, ನೀವು ಹೇಳಿದಂತೆ ಇನ್ನೊಂದು ವೇಳೆ ಮಾತನಾಡಿಸಿ ನೋಡುವೆನು. ಹೇ ರಾಜ, ಭಕ್ತನೆ ಬ್ರಹ್ಮಾಂಡದ ಇಬ್ಬಾಗದ ಕಕ್ಕತ್ತಲಿಯಲ್ಲಿ ಕೋಲಿ ಮಿಂಚು ಹೊಡೆಯುವಂತೆ, ಉಕ್ಕಡವರಿದು ನೆಗ್ಗಿಲ ಒತ್ತುವಂತೆ, ಒಪ್ಪುವ ಬಪ್ಪರೆ ವೀರ ಸಮರದೇವ ಕಡು ಕಾಡಿನಲ್ಲಿ ಮೃಗೇಂದ್ರನಂತೆ ಗರ್ಜಿಸುತ್ತಾ ಬಿಸಿಲಿನಲ್ಲಿ ಹಸಿದು ಬಂದ ಹುಲಿಯಂತೆ ಅಬ್ಬರಿಸುತ್ತದೆ. ಬಲು ವೀರ ಬೊಬ್ಬರೆದು ಬಲು ಬಿಂಕರದಿಂದ ಡೊಂಕನಾಗಿ ನಿಂತವ ತಾನುದಾರು ಕರ್ತ, ಈ ಪೃಥ್ವಿಗೆ ಬಹು ಸಾಮರ್ಥ್ಯ. ಉತ್ಕಡವಾದ ಕಾಲು ಪೆಂಡ್ರಿಯು ಪಡವಿಯಳು ತಡಪಿಡನಂತೆ ಅಡಿ ಕಡೆ ಕಡೆ ಕಡೆದು ರಾತ್ರಿಗಳೆನ್ನಡು ನಡೆಸಿದವು. ಭೂತಳ ಕೇಳಿದಳು ಅಲರ್ಪ ಅತಳ ಸುತಳ ಪಾತಾಳ ರಸತಳ ಒಡೆ ಒಡೆದು ಕುಡಿ ಕುಡಿ ಮಾಡಿ ಕಡಿ ಕಡಿತು ರುದ್ರಾವೇಶದಿಂದ ಗಟ್ಟಿ ಬೆಟ್ಟಗಳನ್ನು ಹಟ್ಟು ಮಾಡಿ ದೂರ ಬೇಡುವ ಕೊಂಡ ಮಾತ್ರ ಗಂಡು ಮನೆಗಳಿಗೆ ಗಂಡನೆಂದು ಎನ್ನ ಸಮ್ಮುಖದಲ್ಲಿ ನಿಂತು ಭಯವಿಲ್ಲದೆ ಮಾತಾಡಿಸುವಂಥವನು ನೀನುದಾರು ನಿನ್ನ ಹೆಸರನ್ನು ಪಸರಿಸಿ ಜೀವಿಸುವಂಥವನಾಗು. ನನ್ನ ಕೈಗಳ ಕಕ್ಕದ ಕಡೆದೆ ನರನೇ ತುರ್ಜನನೇ ಸಿಗಲಿಲ್ಲವೆಂದರೆ ಸುಮ್ಮನೆ ತಿರುಗುವರು ಹದಗೆಟ್ಟು ಹಳ್ಳ ಹಳ್ಳಗೋಟ ದಾರು ಕುಡಿದು ಬಂದ ಮೇಲೆ ತಿನ್ನುವುದೊಂದು ಕುರಿ ಕೋಳಿ ಪ್ರೋಗ್ರಾಮದ ಊಟ, ಮೇಲೆ ಸೇದುವುದೊಂದು ಕಿಂಗ ಸಿಗರೇಟ, ಆಡುವುದೊಂದು ಇಸ್ಪೆಟ್ಟದಾಟ, ಕಳೆದು ಬಿಟ್ಟರು ಹಿರಿಯರು ಗಳಿಸಿದ ಹೊಲ ಮನೆ ತೋಟ. ಮನೆಗೆ ಹೋಗಿ ಹೆಂಡತಿ ಹೊಡೆಯುವ ಹತ್ತೆಂಟ, ಅಗಿ ಶೆಟ್ಕೊಂಡು ಹೋಗುವಳು ತವರು ಮನೆಗೆ ಹೊಂಟ. ತಿರುಗುತ್ತ ಇವರು ಹೋಗುವರು ಸೂಳಾರ ಮನೆಗೋಟ, ಅಗಿ ಕೇಳುವಳು 500ರ ಒಂದೇ ಒಂದು ಲೋಟ. ಇಂದಿಲ್ಲ ನಾಳೆ ಕುಡಿತೇನೆಂದರೆ ಹೊಡೆದು ಬಿಟ್ಟಲು ಪ್ಯಾರಾಗಾನ ಚಪ್ಪಲ್ನಿಂದ ಮಾರಿ ಮೇಲೆ 3 ಏಟ. ಆಮೇಲೆ ಆಗಿ ತಿರುಗುವರು ಲಂಗ ಸೋಟ. ಎಲ್ಲರೇನು ಅಂತವರೇ ಇರುವುದಿಲ್ಲ ಒಟ್ಟ, ಕುಡಿತವರಲ್ಲಿ ಯಾರಾದರೂ ದಾರು ಕುಡಿದವರಿದ್ದರೆ ಆಗಬಾರದು. ನನಗಾದರೂ ಸಾರಥಿ ಸಾರಥಿ ಎಂದು ಕರೆಯುವರು. ಹಾಗಾದರೆ ತಾವು ದಾರು ತಮ್ಮ ನಾಮಾಂಕಿತವೇನು? ಚಂದವಾಗಿ ಹೇಳುವಂತವರಾಗಿದೆ ರಾಜ ರವಿ ಕೋಟಿ ತೇಜ. ರಾಜೇಂದ್ರ ಭೂಪತಿ
ಭೂಪತಿ. ನಿನ್ನ ತ್ರಾಣ ಪ್ರವೀಣ ಚತುರತೆಗೆ ನಾನು ಮೆಚ್ಚಿದೆ. ಹ, ಇಕೋ ಎನ್ನ ಮಾತಿಗೆ ನಂಬು. ಈ ಸಂಭ್ರಮ ಕಾಲದಲ್ಲಿ 99 ಹೊಮ್ಮಣದ ಬಂಗಾರದ ಉಡುಹಾರವನ್ನು ಕೊಡುವೆ. ಹಿಡಿ ಬ್ಯಾಡ್ರಪ್ಪ ತುಡುಗರು ಬರ್ತಾರೆ. ಪೌಚನಗರದಿಂದ ಪೂಕಡಿ ಕಂಚಿಗಳನ್ನು ನಿನ್ನ ಕರಳೋಳು ಧರಿಸಿಕೊಂಡು ಈ ಅನ್ನಾದ್ಯವರ ಶಿರಸ ವಹಿಸುವಂತವರ ಎರೈ ಸಾರಥಿ ರಾಜೇಂದ್ರ ಭೂಪತಿ. ಪರಾಕ್ರಮದ ಹೆಸರನ್ನು ಪಸರಿಸಿ ಬೇಡವನ್ನು ಕೇಳು, ಸ್ವಲ್ಪ ಧೈರ್ಯ ಉಂಟಾಳು. ಚೆನ್ನಾಗಿ ಹೇಳುವಂತವ್ರಾಗಿ. ಮಂಡಲದವಳು ಕಂಡ ಭಾರತ ಹ, ಗಂಡುಗರುಗಳ ಗಂಡ ನೆನೆಸಿದ ಶಂಭು ಮಹಾರಾಜ್ಯ 12 ಜನರಲ್ಲಿ ಜಯಬೇರೆ ಹೊಡೆಯುವಂತವರ ಕೇಳಂದ ಮಾತಾ. ತಾವೇ ಶುಂಭಾಸುರ ದೈತಂದ್ರರಾದರೆ ಸಹಜವಾಯಿತು. ತಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನು? ಚಂದವಾಗಿ ಹೇಳುವಂತವರಾಗಿರಿ ರಾಜ ರವಿಕೋಟಿ ತೇಜ. ರಾಜೇಂದ್ರ ಭೂಪತಿ. ನಮ್ಮಿರುವ ಪಾತಾಳ ಲೋಕವನ್ನು ಬಿಟ್ಟು ಹ, ಈ ಕುಳಿತಂತ ಸಭಾಪೀಠಕ್ಕೆ ಬಂದ ಕಾರಣವೇನೆಂದರೆ ಹೇಳುವಂತವರಾಗಿರಿ. 2 ಸಹಸ್ರ ಕೋಣೆ ಭುಜಬಲ ಕಿರೀಟವರ್ತನರಾದ ಮಾರ್ಪಲ ಮತ್ತೊಂದಗಳಿಂದ ಹ, 6 ಕೋಟಿ ರಥದುರ್ಗ ಚತುರಂಗ ಮಾರ್ಪಲ ಚಲಿ ಮತ್ತೆ ಪಾತಾಳ ಲೋಕಂ ಗೆದ್ದು ಈ ಸ್ವರ್ಗ ಲೋಕಂ ಬಯಸಲು ಯತ್ನಿಸಿದ್ದೆ. ಇಂದ್ರಾದಿ ಅಷ್ಟ ದಿಕ್ಪಾಲಕರ ಎದೆ ಗುಂಡಿಗಂಶಿ ಜರ ದೂರ ನಿಂದ್ರಿ. ಸೂರ್ಯಚಂದ್ರಾಧಿಕಾರ ಕೈಗೊಂಡು ದೇವತೆಗಳ ನಿರ್ವಂಶ ಮಾಡಿ ಬಾರಿ ಬ್ರಹ್ಮ ವಿಷ್ಣು ತ್ರಿಮೂರ್ತಿ ನಾನೇ ಬಾಧಿಸ್ತೇನೆ ನಡೆಸಿ ಅವರ ಪಲಾಯನ ಮಾಡಿ ಹ, ಜಗತ್ತ ಕರ್ತನೆಂದೆನಿಸಿದ ಶುಂಭಾಸುರ ಮಹಾರಾಜನೆಂದು ಟಂಕುಡಿಂಡಿಗಳ ದಾಡಿಗಳು ಹೇ ಸುಭಟ್ಟರ ಹ. ಮುಕುಟಮಣಿಯಾದ ಸಾರಥಿ ರಾಜೇಂದ್ರ ಭೂಪತಿ. ನೀನು ಮಾತ್ರ ಹ, ತಪ್ಪಲೆಯಲ್ಲ ಆಜ್ಞಾವನ ಶಿರಸ ವಹಿಸಕ್ಕಿಲ್ಲ. ನಿನ್ನನ್ನು ಉಪ್ಪಿನ ಕಾಯುತ್ತ ಚಪ್ಪರಿಸಿ ತಪ್ಪಳಿಲ್ಲ. ನುಂಗುತ್ತೇನು ನೋಡುವಂತವನಾಗು, ಬಹು ಎತ್ತರದಿಂದ ಜೀವಿಸುವಂತವನಾಗು. ಕಂಡಿಯ ಸಾರಥಿ, ಎಲೈ ಸಾರಥಿ. ರಾಜೇಂದ್ರ ಭೂಪತಿ. ಹ, ಅಂಗನಾಥ ಪಟ್ಟದ ಪ್ರಧಾನಿಯಾದ ಶುಂಭಾಸುರನನ್ನು ಬರ ಹೇಳುವಂತಳು. ಏನೂ ಚಿಂತೆ ಇಲ್ಲ, ನೀವು ಹೇಳಿದಂತೆ ಕರೆದುಕೊಂಡು ಬರುವೆನು. ಅಲ್ಲಿಯೇ ಸ್ವಲ್ಪ ಕುಳಿತುಕೊಳ್ಳುವಂತವರಾಗಿ.